Hello, students. Let us start with chapter 14, part 5, and the chapter name is Ecosystem. And the new subheading is Energy Flow. In that, we'll be studying Detritus ಫುಡ್ ಚೈನ್. ಸೊ ಇವತ್ತೇನಿದೆ ಅಂತಂದರೆ ಎನರ್ಜಿ ಫ್ಲೋನಲ್ಲಿ ಡೆಟ್ರೈಟಿಸ್ ಫುಡ್ ಚೈನ್ ಅನ್ನು ಸ್ಟಡಿ ಮಾಡೋಣ. ಅದನ್ನು DFC ಅಂತ ಹೇಳ್ತೀವಿ. ಸೊ ಡೆಟ್ರೈಟಿಸ್ ಫುಡ್ ಚೈನ್ ಬಿಗಿನ್ಸ್ ವಿತ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಫಸ್ಟು? ಸೊ ಡೆಟ್ರೈಟಿಸ್ ಫುಡ್ ಚೈನ್ ಯಾವ ರೀತಿ ಬಿಗಿನ್ ಆಗಬೇಕಾಗಿತ್ತು ಅಂದರೆ ಏನು ಬೇಕಾಗುತ್ತೆ ಅಂದರೆ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಬೇಕಾಗುತ್ತೆ. ಅದನ್ನು ಬಿಗಿನ್ ಆಗಬೇಕಾಗಿತ್ತು ಅಂತಂದರೆ ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಡಿಕಂಪೋಸರ್ಸನ್ನು ಇನ್ನೊಂದು ಹೆಸರೇನಂತ ಹೇಳ್ತೀವಿ? ಸ್ಯಾಪ್ರೋಟ್ರೋಪ್ಸ್ ಅಂತ ಹೇಳ್ತೀವಿ, ವಿಚ್ ಆರ್ ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಡಿಕಂಪೋಸರ್ಸ್ ಆರ್ ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಅಂದರೆ ಒನ್ ವಿಚ್ ಈಸ್ ಡಿಪೆಂಡಿಂಗ್ ಅಪಾನ್ ದ ಅನದರ್ ಆರ್ಗ್ಯಾನಿಸಮ್ ಫಾರ್ ದ ಫುಡ್. ಯಾಕಂದರೆ ಆಟೋಟ್ರೋಪಿಕ್ ಅಂದಾಗ ಏನಾಗುತ್ತೆ ಅಂದರೆ ದೇ ಪ್ರಿಪೇರ್ ದೇರ್ ಓನ್ ಫುಡ್ ಥ್ರೂ ದ ಪ್ರೆಸೆನ್ಸ್ ಆಫ್ ಅ ಸನ್ಲೈಟ್. ಸೊ ಇಲ್ಲಿ ಡಿಕಂಪೋಸರ್ಸ್ ಏನಿದೆ ಅಂದರೆ ಹೆಟಿರೋಟ್ರೋಪಿಕ್ ಆರ್ಗ್ಯಾನಿಸಮ್ಸ್ ಇದೆ. ಸೊ ಎಕ್ಸಾಂಪಲ್, ಸೊ ಡಿಕಂಪೋಸರ್ಸ್ ಅಂದಾಗ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ. ಸೊ ಇವೆರಡನ್ನ ಮೇನ್ ಎಕ್ಸಾಂಪಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇ ಮೀಟ್ ದೇರ್ ಎನರ್ಜಿ ಆ್ಯಂಡ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸ್ ಬೈ ಡಿಗ್ರೇಡಿಂಗ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಡೆಟ್ರೈಟಸ್. ಸೊ ಇಲ್ಲಿ ಡಿಕಂಪೋಸರ್ಸ್ ಏನಿದೆ ಅಂತಂದರೆ ಹೌ ದೇ ವಿಲ್ ಗೆಟ್ ದ ಎನರ್ಜಿ, ಯಾವ ರೀತಿ ಎನರ್ಜಿ ಮತ್ತು ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂತಂದರೆ ಬೈ ಡಿಗ್ರೇಡಿಂಗ್ ಅಂದರೆ ಲೋವರಿಂಗ್ ದ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ ಆರ್ ಡೆಟ್ರೈಟಸ್ ಅಂದರೆ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್, ಅದನ್ನು ಡೆಟ್ರೈಟಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಡಿಕಂಪೋಸರ್ ಸಿಕ್ರೇಟ್ಸ್ ಅ ಡೈಜೆಸ್ಟಿವ್ ಎಂಜೈಮ್ಸ್ ದಟ್ ಬ್ರೇಕ್ ಡೌನ್ ಡೆಡ್ and the waste materials into the simple inorganic materials which are subsequently absorbed by them. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ? ಫಸ್ಟು ಡಿಕಂಪೋಸರ್ಸ್ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಏನಿದೆ ಅಂತಂದರೆ ಅಲ್ಲೇನು ಕನ್ವರ್ಷನ್ ಆಗುತ್ತೆ ಅಂತಂದರೆ ಇಟ್ ಕನ್ವರ್ಟ್ಸ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂಟು ದ ಇನ್ಆರ್ಗ್ಯಾನಿಕ್ ಫಾರ್ಮ್. ಆದರೆ ಇಲ್ಲಿ ಈ ಕನ್ವರ್ಷನ್ ಆಗಬೇಕಾಗಿತ್ತು ಅಂತಂದರೆ ಡಿಕಂಪೋಸರ್ಸ್, ದಟ್ ಈಸ್ ಅ ಬ್ಯಾಕ್ಟೀರಿಯಾ ಮತ್ತು ಫಂಗೈ. ಸೊ ಏನು ಸಿಕ್ರೇಟ್ ಮಾಡುತ್ತೆ ಅಂದರೆ ಸಮ್ ಆಫ್ ದ ಡೈಜೆಸ್ಟಿವ್ ಎಂಜೈಮ್ಸ್. ಆ ಡೈಜೆಸ್ಟಿವ್ ಎಂಜೈಮ್ಸನ್ನು ಸಿಕ್ರೇಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದಟ್ ಬ್ರೇಕ್ ಡೌನ್ ಡೆಡ್ ಆ್ಯಂಡ್ ದ ವೇಸ್ಟ್ ಮೆಟೀರಿಯಲ್ಸ್ ಇಂಟು ದ ಸಿಂಪಲ್ ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸಿಗೆ ಬ್ರೇಕ್ ಡೌನ್ ಆಗುತ್ತೆ, ವಿಚ್ ಆರ್ ಸಬ್ಸಿಕ್ವೆಂಟ್ಲಿ ಅಬ್ಸಾರ್ಬ್ಡ್ ಬೈ ದೆಮ್. ಲೇಟರ್ ಏನಿದೆ ಅಂತಂದರೆ ಬ್ರೇಕ್ ಡೌನ್ ಆಗ್ತಾ ಏನಿದೆ ಅಂದರೆ ಸಮ್ಟೈಮ್ಸ್ ಏನಿದೆ ಅಂದರೆ ದಟ್ ವಿಲ್ ಬಿ ಸ್ಲೋಲಿ ಅಬ್ಸಾರ್ಬಿಂಗ್ ದಟ್ ಫುಡ್ ಮೆಟೀರಿಯಲ್ಸ್ ಆ್ಯಂಡ್ ಆಲ್. ಇನ್ ಅನ್ ಅಕ್ವಾಟಿಕ್ ಇಕೋಸಿಸ್ಟಮ್ ಗ್ರೇಸಿಂಗ್ ಫುಡ್ ಚೈನ್, GFC ಅನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳ್ತೀವಿ, ಈಸ್ ಅ ಮೇಜರ್ ಕಂಡಕ್ಟ್ ಫಾರ್ ದ ಎನರ್ಜಿ ಫ್ಲೋ. ಸೊ ಇವಾಗ ಎನರ್ಜಿ ಫ್ಲೋ ಒಂದು ಆರ್ಗ್ಯಾನಿಸಮ್ಲಿಂದ ಇನ್ನೊಂದು ಆರ್ಗ್ಯಾನಿಸಮ್ ಆಗಬೇಕಾಗಿತ್ತು ಅಂದರೆ ಅಕ್ವಾಟಿಕ್ ಎಕೋಸಿಸ್ಟಮ್ನಲ್ಲಿ ಏನಿದೆ ಅಂತಂದರೆ ಗ್ರೇಸಿಂಗ್ ಫುಡ್ ಚೈನ್ ಎಲ್ಲಕ್ಕಿಂತ ಮೇಜರ್ ಎನರ್ಜಿ ಸಪ್ಲೈ ಮಾಡುತ್ತೆ ರಾದರ್ ದೆನ್ ಡೆಟ್ರೈಟಿಸ್ ಫುಡ್ ಚೈನ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಇವಾಗ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಇನ್ ಅ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್, ಹಳೆ ಸ್ಲೈಡ್ನಲ್ಲಿ ಅಕ್ವಾಟಿಕ್ ಎಕೋಸಿಸ್ಟಮ್ ಇತ್ತು. ಸೊ ಇಲ್ಲಿ ಇನ್ ಅ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಮಚ್ ಲಾರ್ಜರ್ ಫ್ರ್ಯಾಕ್ಷನ್ ಆಫ್ ಎನರ್ಜಿ ಫ್ಲೋಸ್ ಥ್ರೂ ಡೆಟ್ರೈಟಿಸ್ ಫುಡ್ ಚೈನ್ ದ್ಯಾನ್ ಥ್ರೂ ದ ಗ್ರೇಸಿಂಗ್ ಫುಡ್ ಚೈನ್. ಇಲ್ಲೇನಾಗ್ತಾ ಇದೆ ಟೆರಿಸ್ಟ್ರಿಯಲ್ನಲ್ಲಿ DFC, ದಟ್ ಈಸ್ ಡೆಟ್ರೈಟಿಸ್ ಫುಡ್ ಚೈನ್ ಇದೆ ಅಂತಂದರೆ ಮೇಜರ್ ಎನರ್ಜಿ ಸಪ್ಲೈ ಮಾಡೋಕ್ಕೆ ಏನಿದೆ ಅಂತಂದರೆ ಹೆಲ್ಪ್ ಆಗುತ್ತೆ. ಯಾರ್ಕಿಂತ ಅಂತಂದರೆ ಗ್ರೇಸಿಂಗ್ ಫುಡ್ ಚೈನ್ಗಿಂತ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ detritus food chain may be connected with grazing food chain at some levels. ಕೆಲವೊಂದು ಲೆವೆಲ್ಸ್ನಲ್ಲಿ ಎರಡು ಎಟ್ ಎ ಟೈಮ್ ಪ್ರೋಸೆಸ್ ಆಗ್ತಾ ಇರುವಾಗ ಏನಾಗುತ್ತೆ ಅಂತಂದರೆ DFC ಮತ್ತು GFC ಇವೆರಡೂ ಏನಿದೆ ಅಂದರೆ ಕೆಲವೊಂದು ಲೆವೆಲ್ಸ್ ಆಫ್ ಟ್ರಾಪಿಕ್ ಲೆವೆಲ್ಸ್ನಲ್ಲಿ ಒಂದಕ್ಕೊಂದು ಕನೆಕ್ಟೆಡ್ ಆಗಿರುತ್ತೆ. ಸಮ್ ಆಫ್ ದ ಆರ್ಗ್ಯಾನಿಸಮ್ಸ್ ಆಫ್ DFC ಆರ್ ಪ್ರೇ ಟು ದ ಗ್ರೇಸಿಂಗ್ ಫುಡ್ ಚೈನ್ ಎನಿಮಲ್ಸ್. ಸೊ ಇಲ್ಲಿ ಡೆಟ್ರೈಟಿಸ್ ಫುಡ್ ಚೈನ್ ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂದರೆ ಗ್ರೇಸಿಂಗ್ ಫುಡ್ ಚೈನ್ ಎನಿಮಲ್ಸಿಗೆ ಇಂಟರ್ ಕನೆಕ್ಟೆಡ್ ಇದೆ. ಯಾವ ರೀತಿ ಇದೆ ಅಂತಂದರೆ ಕೆಲವೊಂದು ಆರ್ಗ್ಯಾನಿಸಮ್ಸ್ ಓಮ್ನಿವೋರಸ್ ಇರುತ್ತೆ. ಸಮ್ ಎನಿಮಲ್ಸ್ ಲೈಕ್ ಕಾಕ್ರೋಚ್ ಆ್ಯಂಡ್ ಕ್ರೋ. ಸೊ ದೀಸ್ ಆರ್ ಓಮ್ನಿವೋರಸ್ ಅಂತಂದರೆ ಇಟ್ ವಿಲ್ ಬಿ ಫೀಡಿಂಗ್ ಅಪಾನ್ ದ ಪ್ಲಾಂಟ್ ಆಲ್ಸೋ ಆ್ಯಂಡ್ ಸಮ್ ಆಫ್ ದ ಎನಿಮಲ್ಸ್ ಆಲ್ಸೋ. ಈ ರೀತಿ ಇದ್ದಾಗ ಏನಿದೆ ಅಂತಂದರೆ ಏನಾಗುತ್ತೆ, ಡೆಟ್ರೈಟಿಸ್ ಫುಡ್ ಚೈನ್ ಇರ್ತಕ್ಕಂಥದ್ದು ಕೆಲವೊಂದು ಆರ್ಗ್ಯಾನಿಸಮ್ಸು ಪ್ರೇ ಆಗೋ ಚಾನ್ಸಸ್ ಇರುತ್ತೆ ಗ್ರೇಸಿಂಗ್ ಫುಡ್ ಚೈನ್ ಎನಿಮಲ್ಸಿಗೆ. ಸೊ ಯಾಕಂತಂದರೆ ಇಂಟರ್ ಕನೆಕ್ಟೆಡ್ ಇರೋದ್ರಲ್ಲಿಂದ. ಎಕ್ಸಾಂಪಲ್ ಕಾಕ್ರೋಚ್ ಆ್ಯಂಡ್ ಬರ್ಡ್ಸ್. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಸೊ ಈಗ ನೆಕ್ಸ್ಟ್ ಸ್ಲೈಡ್ನಲ್ಲಿ
ದೀಸ್ ಇಂಟರ್ಕನೆಕ್ಷನ್ಸ್ ಆಫ್ ಫುಡ್ ಚೈನ್ ಮೇಕ್ ಅ ಫುಡ್ ವೆಬ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಸೊ ನಾವು ಸ್ಟಡಿ ಮಾಡ್ತಾ ಇರುವಾಗ ಫುಡ್ ಚೈನ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಇಂಡಿವಿಜುವಲ್ ಕೆಲವೊಂದು ಆರ್ಗ್ಯಾನಿಸಮ್ಸು, ಅದು ಅಕ್ವಾಟಿಕ್ ಎಕೋಸಿಸ್ಟಮ್ ಆಗಿರ್ಬೋದು, ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು, ಸ್ಟಡಿ ಮಾಡ್ತೀವಿ. ಆದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಆ ಇಂಟರ್ ಕನೆಕ್ಷನ್ಸ್ ಆಫ್ ಫುಡ್ ಚೈನನ್ನು ಏನಂತ ಹೇಳ್ತೀವಿ, ಫುಡ್ ವೆಬ್ ಅಂತ ಹೇಳ್ತೀವಿ. ಕೆಳಗಡೆ ಇಮೇಜ್ನಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಒಂದು ಇನ್ನೊಂದನ್ನು ಇಂಟರ್ ಕನೆಕ್ಟೆಡ್ ಆಗಿದೆ. ಸೊ ಇದನ್ನು ಏನಂತ ಹೇಳ್ತೀವಿ, ಫುಡ್ ವೆಬ್ ಅಂತ ಹೇಳ್ತೀವಿ. ಆರ್ಗ್ಯಾನಿಸಮ್ಸ್ ಆಕ್ಯುಪೈ ಅ ಪ್ಲೇಸ್ ಇನ್ ಅ ನ್ಯಾಚುರಲ್ ಸರೌಂಡಿಂಗ್ಸ್ ಆರ್ ಇನ್ ಅ ಕಮ್ಯುನಿಟಿ ಅಕಾರ್ಡಿಂಗ್ ಟು ದರ್ ಫೀಡಿಂಗ್ ರಿಲೇಷನ್ಶಿಪ್. ಸೊ ಇಲ್ಲಿ ನಾವು ಟ್ರಾಪಿಕ್ ಲೆವೆಲ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರುವಾಗ ಈಚ್ ಲೆವೆಲ್ನಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಆಕ್ಯುಪೈ ಆಗುತ್ತೆ. ಸೊ ಯಾವ ರೀತಿ ಆಕ್ಯುಪೈ ಆಗುತ್ತೆ ಒಂದು ಆರ್ಗ್ಯಾನಿಸಮ್ಸ್ ತನ್ನ ಸರೌಂಡಿಂಗ್ ಪ್ಲೇಸ್ನಲ್ಲಿ ಆರ್ ಇಟ್ ಮೇ ಬಿ ಅ ಕಮ್ಯುನಿಟಿನಲ್ಲಿ ಅಂದರೆ ಬೇಸ್ಡ್ ಅಪಾನ್ ದ ಫೀಡಿಂಗ್ ರಿಲೇಷನ್ಶಿಪ್. ಏನಿದೆ ಅಂದರೆ ಅದ್ರದ್ದು ಫೀಡಿಂಗ್ ಪ್ರೋಸೆಸ್ ಯಾವ ರೀತಿ ಇದೆಯೋ ಆ ಬೇಸಸ್ ಮೇಲೆ ಏನಿದೆ ಅಂತಂದರೆ ಒಂದೊಂದು ಪರ್ಟಿಕ್ಯುಲರ್ ಲೆವೆಲ್ನಲ್ಲಿ ಅದು ಆಕ್ಯುಪೈ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ದ ಸ್ಪೆಸಿಫಿಕ್ place of an organisms in the food chain is known as their trophic level. ಸೊ ಇಲ್ಲಿ ಒಂದು ಟ್ರಾಪಿಕ್ ಲೆವೆಲ್ ಬಗ್ಗೆ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಸೊ ಕೆಲವೊಂದು ಆರ್ಗ್ಯಾನಿಸಮ್ಸನ್ನು ಒಂದೊಂದು ಲೆವೆಲ್ನಲ್ಲಿ ನಾವು ಡಿಸ್ಕ್ರೈಬ್ ಮಾಡ್ತೀವಿ, ಹೌದಾ. ಒಂದು ಆರ್ಗ್ಯಾನಿಸಮ್ಸ್ದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂದರೆ ಸ್ಪೆಸಿಫಿಕ್ ಪ್ಲೇಸ್ ಇದ್ದಾಗ ಒಂದು ಫುಡ್ ಚೈನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಅದನ್ನು ಟ್ರಾಪಿಕ್ ಲೆವೆಲ್ಸ್ ಅಂತ ಹೇಳ್ತೀವಿ. ಸೊ ತಳಗಡೆ ಇಮೇಜ್ನಲ್ಲಿ ನೀವು ನೋಡ್ಬೋದು ಟ್ರಾಪಿಕ್ ಲೆವೆಲ್ಸ್ ಅಂತಂದು ಹೇಳಿ. ಫಸ್ಟ್ನಲ್ಲಿ ಏನಿದೆ ಅಂದರೆ ಪ್ರೈಮರಿ ಪ್ರೊಡ್ಯೂಸರ್ಸ್, ಅದು ಫಸ್ಟ್ ಟ್ರಾಪಿಕ್ ಲೆವೆಲ್. ಪ್ರೈಮರಿ ಕನ್ಸ್ಯೂಮರ್, ಅದು ಸೆಕೆಂಡ್ ಟ್ರಾಪಿಕ್ ಲೆವೆಲ್. ನೆಕ್ಸ್ಟು ಸೆಕೆಂಡರಿ ಕನ್ಸ್ಯೂಮರ್, ಅದನ್ನು ಥರ್ಡ್ ಟ್ರಾಪಿಕ್ ಲೆವೆಲ್ ಅಂತ ಹೇಳ್ತೀವಿ. ಆ್ಯಂಡ್ ದ ಲಾಸ್ಟ್ ಏನಿದೆ ಅಂತಂದರೆ ಟರ್ಷರಿ ಕನ್ಸ್ಯೂಮರ್, ಅದನ್ನು ಫೋರ್ತ್ ಟ್ರಾಪಿಕ್ ಲೆವೆಲ್ಸ್ ಅಂತ ಹೇಳ್ತೀವಿ. ಈ ರೀತಿ ಒಂದು ಆರ್ಗ್ಯಾನಿಸಮ್ಸನ್ನು ಒಂದೊಂದು ಲೆವೆಲ್ನಲ್ಲಿ ನಾವು ಫುಡ್ ಚೈನಲ್ಲಿ ಏನಿದೆ ಅಂತಂದರೆ ಪ್ಲೇಸನ್ನು ಡಿಸ್ಕ್ರೈಬ್ ಮಾಡೋದ್ರನ್ನು ಟ್ರಾಪಿಕ್ ಲೆವೆಲ್ಸ್ ಅಂತ ಹೇಳ್ತೀವಿ. ಪ್ರೊಡ್ಯೂಸರ್ಸ್ ಬೀಯಿಂಗ್ ಬಿಲಾಂಗ್ಸ್ ಟು ದ ಫಸ್ಟ್ ಟ್ರಾಪಿಕ್ ಲೆವೆಲ್. ಸೊ ತಳಗಡೆ ಎಲ್ಲಕ್ಕಿಂತ ಮೇನಿದೆ ಅಂದರೆ ಪ್ರೊಡ್ಯೂಸರ್ಸ್ ಬರುತ್ತೆ, ಅದನ್ನು ಆಟೋಟ್ರೋಪ್ಸ್ ಅಂತ ಬರೆದಿದ್ದಾರೆ ರೈಟ್ ಸೈಡ್ನಲ್ಲಿ. ಸೊ ಸೆಕೆಂಡ್ನಲ್ಲಿ ಏನು ಬರುತ್ತೆ, ಹರ್ಬಿವೋರ್ಸ್ ಅಂತ ಬರುತ್ತೆ. ನೆಕ್ಸ್ಟು ಆಮೇಲೆ ಏನಿದೆ ಕಾರ್ನಿವೋರ್ಸ್ ಟು ದ ಥರ್ಡ್. ಆದರೆ ಇಲ್ಲಿ ಪ್ರೈಮರಿ ಕಾರ್ನಿವೋರಸ್, ಸೆಕೆಂಡರಿ ಕಾರ್ನಿವೋರಸ್ ಈ ರೀತಿ ಏನಿದೆ ಅಂತಂದರೆ ಡಿಸ್ಕ್ರೈಬ್ ಆಗುತ್ತೆ. ಅದನ್ನು ಟಾಪ್ ಕಾರ್ನಿವೋರಸ್ ಅಂತ ಕೂಡ ಹೇಳ್ತೀವಿ. ಸ್ಲೈಡಿಗೆ ಹೋಗೋಣ. ಸೊ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಇವಾಗ. ಸೊ ಇಲ್ಲಿ ದ ಅಮೌಂಟ್ ಆಫ್ ಎನರ್ಜಿ ಡಿಕ್ರೀಸಸ್ at a successive trophic levels. When an organism dies, it becomes a dead biomass or detritus that serves as an energy source for the decomposers. ಸೊ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಎನರ್ಜಿ ಫ್ಲೋ ಬಗ್ಗೆ ಹೇಳ್ತಾ ಇರುವಾಗ ಅಮೌಂಟ್ ಆಫ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಎಟ್ ಈಚ್ ಟ್ರಾಪಿಕ್ ಲೆವೆಲ್. ಸಕ್ಸಸಿವ್ ಅಂದಾಗ ಏನಿದೆ ಅಂದರೆ ಒಂದಾದ ಇನ್ನೊಂದು ನಂತರ ಏನಿದೆ ಅಂದರೆ ಬರ್ತಕ್ಕಂಥ ಲೆವೆಲ್ಸಿನಲ್ಲಿ ಏನಿದೆ ಅಂದರೆ ಎನರ್ಜಿ ಏನಿದೆ ಅಂದರೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಫಸ್ಟ್ ಪ್ರೊಡ್ಯೂಸರ್ಲಿಂದ ನೆಕ್ಸ್ಟ್ ಲೆವೆಲ್ ಎನರ್ಜಿ ಡಿಕ್ರೀಸ್ ಆಗುತ್ತೆ, ಹೌದಾ. ಸೊ ಈ ರೀತಿ ಏನಿದೆ ಅಂತಂದರೆ ಡಿಕ್ರೀಸ್ ಆಗ್ತಾ ಬಂದಾಗ ವೆನ್ ಅನ್ ಆರ್ಗ್ಯಾನಿಸಮ್ ಡೈಸ್, ಯಾವಾಗ ಒಂದೊಂದು ಲೆವೆಲ್ನಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸ್ ಏನಿದೆ ಅಂತಂದರೆ ಸತ್ತ ನಂತರ ಅವಾಗೇನಾಗುತ್ತೆ, ಇಟ್ ಬಿಕಮ್ಸ್ ಅ ಡೆಡ್ ಬಯೋಮಾಸ್. ಅದನ್ನು ಡೆಟ್ರೈಟಿಸ್ ಅಂತಲೂ ಹೇಳ್ಬೋದು, ಯಾಕಂದರೆ ಡೆಡ್ ರಿಮೇನ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸನ್ನು ಡೆಟ್ರೈಟಿಸ್ ಅಂತ ಹೇಳ್ತೀವಿ. ದಟ್ ಸರ್ವ್ಸ್ ಆಸ್ ಅ ಎನರ್ಜಿ ಸೋರ್ಸ್ ಫಾರ್ ದ ಡಿಕಂಪೋಸಿಷನ್. ಈಚ್ ಲೆವೆಲ್ನಲ್ಲಿ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್ ಡೆತ್ ಆದ ನಂತರ ಏನಾಗುತ್ತೆ ಅಂದರೆ ದಟ್ ವಿಲ್ ಬಿ ಸರ್ವಿಂಗ್ ಆ್ಯಸ್ ಅ ಎನರ್ಜಿ ಫಾರ್ ವಿಚ್ ಆ್ಯಕ್ಚುಲಿ ಇಟ್ ವಿಲ್ ಸರ್ವ್ ಅಂದರೆ ಫಾರ್ ದ ಡಿಕಂಪೋಸರ್ಸ್. ಯಾಕಂದರೆ ಡಿಕಂಪೋಸರ್ಸಿಗೆ ಏನಿದೆ ಅಂತಂದರೆ ಅದನ್ನು ಡೆಡ್ ಮೆಟೀರಿಯಲ್ಸ್ ಏನಿದೆ ಅಂದರೆ ಇಟ್ ವಿಲ್ ಬಿ ಬಿಗಿನಿಂಗ್ ಅಂತ ಕನ್ಸಿಡರ್ ಆಗುತ್ತೆ. ಆರ್ಗ್ಯಾನಿಸಮ್ಸ್ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಡಿಪೆಂಡ್ಸ್ ಅಪಾನ್ ದೋಸ್ ಅಟ್ ಅ ಲೋವರ್ ಟ್ರಾಪಿಕ್ ಲೆವೆಲ್ ಫಾರ್ ದೇರ್ ಎನರ್ಜಿ ಡಿಮಾಂಡ್ಸ್. ಸೆಕೆಂಡ್ ಇಮೇಜ್ನಲ್ಲಿ ನಾವು ನೋಡ್ತಾ ಇರುವಾಗ ಏನಿದೆ ಅಂತಂದರೆ ಹೈಯರ್ ಟ್ರಾಪಿಕ್ ಲೆವೆಲ್ನಲ್ಲಿ ಇರ್ತಕ್ಕಂಥ ಏನಿದೆ ಅಂದರೆ ಆರ್ಗ್ಯಾನಿಸಮ್ಸ್ ನೆಕ್ಸ್ಟ್ ಅದಕ್ಕಿಂತ ಲೋವರ್ ಟ್ರಾಪಿಕ್ ಲೆವೆಲ್ನಲ್ಲಿ ಏನಿದೆ ಅಂದರೆ ಡಿಪೆಂಡ್ ಆಗುತ್ತೆ ಫಾರ್ ದೇರ್ ಎನರ್ಜಿ ಡಿಮಾಂಡ್ ಸಲುವಾಗಿ. ಸ್ಟೆಪ್ ಬೈ ಸ್ಟೆಪ್ ಏನಿದೆ ಅಂದರೆ ನೋಡ್ತಾ ಇರೋದೇನಿದೆ ಅಂದರೆ ಎನರ್ಜಿ ಸಲುವಾಗಿ ಏನಿದೆ ಅಂದರೆ ಲೋವರ್ ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಚ್ ಲೆವೆಲ್ನಲ್ಲಿ ಡೆತ್ ಆಯಿತು ಅಂದರೆ ದಟ್ ವಿಲ್ ಬಿ ಬಿಗಿನಿಂಗ್ ಫಾರ್ ದ ಡಿಕಂಪೋಸಿಷನ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಲೈಡಿಗೆ.
Each trophic level has a certain mass of a living material at a particular time called as a standing crop. So it is measured as the mass of living organisms or a biomass or number in a unit area. So ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈಚ್ ಟ್ರಾಪಿಕ್ ಲೆವೆಲ್ನಲ್ಲಿ ಸರ್ಟನ್ ಮಾಸ್ ಆಫ್ ಲಿವಿಂಗ್ ಮೆಟೀರಿಯಲ್ಸ್ ಇರುತ್ತೆ. ಸೊ ಡೆಡ್ ಮೆಟೀರಿಯಲ್ಸ್ದು ಬಯೋಮಾಸನ್ನು ಬೇರೆ ಕನ್ಸಿಡರ್ ಮಾಡ್ತೀವಿ. ಲಿವಿಂಗ್ ಮೆಟೀರಿಯಲ್ಸ್ದು ಕೂಡ ಒಂದು ಏನಿದೆ ಅಂದರೆ ಮಾಸ ಇರುತ್ತೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ. ಅದನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ಅಂದರೆ ಬೆಳೆ ಅಂತ ಕನ್ಸಿಡರ್ ಆಗೋದಿಲ್ಲ. ಅಂದರೆ ಎಲ್ಲ ಲೆವೆಲ್ನಲ್ಲಿ ಕೆಲವೊಂದು ಆರ್ಗ್ಯಾನಿಸಮ್ಸು ಲಿವಿಂಗ್ ಮಾಸ್ ಇರುತ್ತೆ, ಅದನ್ನು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಮೆಜರ್ಡ್ ಆಸ್ ಅ ಮಾಸ್ ಆಫ್ ಅ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಅ ಬಯೋಮಾಸ್ ಆರ್ ಅ ನಂಬರ್ ಇನ್ ಅ ಯೂನಿಟ್ ಏರಿಯಾ. ಅದನ್ನು ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದರೆ ಮಾಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಇಲ್ಲಾಂದರೆ ಅದನ್ನು ಬಯೋಮಾಸ್ ಅಂತ ಹೇಳ್ತೀವಿ. ಆರ್ ನಂಬರ್ ಇನ್ ಅ ಯೂನಿಟ್ ಏರಿಯಾ ವೈಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂದರೆ ಹೌ ಮಚ್ ನಂಬರ್ನಲ್ಲಿ ಇದೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಬಯೋಮಾಸ್ ಆಫ್ ಅ ಸ್ಪೀಶೀಸ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫ್ರೆಶ್ ಆರ್ ಡ್ರೈ ವೇಟ್ ಅಂತ ಇದೆ. ಸೊ ಯಾವಾಗೂ ಬಯೋಮಾಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರುವಾಗ ಫ್ರೆಶ್ ವೇಟ್ನಲ್ಲರೇ ಇರುತ್ತೆ ಆರ್ ಇಲ್ಲ ಡ್ರೈ ವೇಟರೇ ಇರುತ್ತೆ. ಮೆಜರ್ಮೆಂಟ್ ಆಫ್ ಬಯೋಮಾಸ್ ಇನ್ ಟರ್ಮ್ಸ್ ಆಫ್ ಡ್ರೈ ವೇಟ್ ಈಸ್ ಅ ಮೋರ್ ಅಕ್ಯುರೇಟ್. ಇಲ್ಲೆಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಬಯೋಮಾಸನ್ನು ಮೆಜರ್ ಮಾಡ್ತಾ ಇರುವಾಗ ಅಕ್ಯುರೇಟ್ ರೀಡಿಂಗ್ ನಮಗೆ ಬರಬೇಕಾಗಿತ್ತು ಅಂತಂದರೆ ಡ್ರೈ ವೇಟ್ಲಿಂದ ಸಿಗುತ್ತೆ. ಯಾಕಂದರೆ ಫ್ರೆಶ್ ವೇಟ್ನಲ್ಲಿ ಏನಿದೆ ಅಂತಂದರೆ ಸಮ್ ಅಮೌಂಟ್ ಆಫ್ ವಾಟರ್ ವಿಲ್ ಬಿ ದೇರ್ ಆ್ಯಂಡ್ ಆಲ್. ಅದನ್ನು ಡ್ರೈ ಆಗಿ ನಂತರ ಏನಿದೆ ಅಂತಂದರೆ ವಿಲ್ ಗೆಟ್ ಅ ಅಕ್ಯುರೇಟ್ ರೀಡಿಂಗ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟಿಗೆ ಹೋಗೋಣ ಇವಾಗ. ಸೊ ನೆಕ್ಸ್ಟ್ ಸ್ಲೈಡ್ನಲ್ಲಿ ದ ನಂಬರ್ ಆಫ್ ಟ್ರಾಪಿಕ್ ಲೆವೆಲ್ಸ್ ಇನ್ ದ ಗ್ರೇಸಿಂಗ್ ಫುಡ್ ಚೈನ್ is restricted as a transfer of energy and following a 10% law. ಸೊ ಇಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಸ್ಲೈಡ್ನಲ್ಲಿ ಏನಿದೆ ಅಂದರೆ ಇದು ಇಂಪಾರ್ಟೆಂಟ್ ಇದೆ. ಸೊ 10% ಲಾ ಅಂತ ಸ್ಟಡಿ ಮಾಡ್ತೀವಿ. ಏನಪ್ಪ 10% ಲಾ ಅಂದರೆ ದ ನಂಬರ್ ಆಫ್ ಟ್ರಾಪಿಕ್ ಲೆವೆಲ್ಸ್ ಇನ್ ದ ಗ್ರೇಸಿಂಗ್ ಫುಡ್ ಚೈನ್ ಆರ್ ರಿಸ್ಟ್ರಿಕ್ಟೆಡ್ ಆಸ್ ಅ 10%. ಟ್ರಾನ್ಸ್ಫರ್ ಆಫ್ ಎನರ್ಜಿ ಆಗ್ತಾ ಇದೆ ಅಂದರೆ ಓನ್ಲಿ 10% ಎನರ್ಜಿ ಏನಿದೆ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಏನಿದೆ ಓನ್ಲಿ 10% ಆಫ್ ಎನರ್ಜಿ is transferred to the east tropic level from the lower tropic level. ನೀವು ತಳಗಡೆ ಒಂದು ಇಮೇಜ್ನಲ್ಲಿ ನೋಡ್ಬೋದು. ಸೊ ಫಸ್ಟ್ ಇಮೇಜ್ನಲ್ಲಿ ಏನಿದೆ ಅಂತಂತಂದರೆ 10,000 ಜೋಲ್ಸ್ ಅಂತ ಇದೆ. ಅಂದರೆ ಅಲ್ಲಿ ಪ್ರೊಡ್ಯೂಸರ್ಸ್ನಲ್ಲಿ ಇರ್ತಕ್ಕಂಥ ಎನರ್ಜಿ ಏನಿದೆ ಅಂದರೆ ನೆಕ್ಸ್ಟ್ ಲೆವೆಲ್ನಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸಿಗೆ ಟ್ರಾನ್ಸ್ಫರ್ ಆಗ್ತಾ ಇರುವಾಗ ಓನ್ಲಿ 1000 ಜೋಲ್ಸ್ ಎನರ್ಜಿ ಅಷ್ಟೇ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ನೆಕ್ಸ್ಟ್ ಲೆವೆಲಿಗೆ ಸೆಕೆಂಡರಿ ಕನ್ಸ್ಯೂಮರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುವಾಗ 100 ಜೋಲ್ಸು ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ನಲ್ಲಿ ಟರ್ಷರಿ ಕನ್ಸ್ಯೂಮರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುವಾಗ 10 ಜೋಲ್ಸ್. ಸೊ ಇಲ್ಲಿ ಏನಿದೆ ಅರ್ಥ ಅಂತಂದರೆ ಇದ್ರದ್ದು, ಸೊ ವೆನ್ ಎವರ್ ದ ಎನರ್ಜಿ ವಿಲ್ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಏನಾಗುತ್ತೆ ಓನ್ಲಿ 10% ಆಫ್ ದ ಎನರ್ಜಿ ವಿಲ್ ಬಿ ಟ್ರಾನ್ಸ್ಫರ್ ಟು ದ ನೆಕ್ಸ್ಟ್ ಸ್ಟೇಜ್. ರಿಮೈನಿಂಗ್ ಏನಿದೆ ಅಂದರೆ ಅದೇ ಲೆವೆಲ್ನಲ್ಲಿ ಟ್ರಾಪಿಕ್ ಲೆವೆಲ್ನಲ್ಲಿ ಉಳ್ಕೊಂಡ್ಬಿಡುತ್ತೆ. ಸೊ ಇನ್ ನೇಚರ್ ಇಟ್ ಈಸ್ ಪಾಸಿಬಲ್ ಟು ಹ್ಯಾವ್ ಸೋ ಮೆನಿ ಲೆವೆಲ್ಸ್. ಸೊ ನ್ಯಾಚುರಲ್ ಎಕೋಸಿಸ್ಟಮ್ನಲ್ಲಿ ನೋಡ್ತಾ ಇರುವಾಗ ಏನಿದೆ ಅಂತಂದರೆ ಟೆರಿಸ್ಟ್ರಲ್ ಆಗಿರ್ಬೋದು, ಎಕ್ವಾಟಿಕ್ ಆಗಿರ್ಬೋದು, ಸೊ ಎಷ್ಟೊಂದು ಲೆವೆಲ್ಸ್ ಬರುತ್ತೆ. ಪ್ರೊಡ್ಯೂಸರ್ಸ್, ಹರ್ಬಿವೋರ್ಸ್, ಪ್ರೈಮರಿ ಕಾರ್ನಿವೋರ್ಸ್, ಸೆಕೆಂಡರಿ ಕಾರ್ನಿವೋರ್ಸ್. ಸೊ ಇವೆಲ್ಲ ಏನಿದೆ ಅಂದರೆ ಇನ್ನು ಗ್ರೇಸಿಂಗ್ ಫುಡ್ ಚೈನ್ ಅಂತ ಹೇಳ್ತಾರೆ. ಸೊ ರಿಮೆಂಬರ್ ವೆನ್ ಎವರ್ ದ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಇನ್ನು ಗ್ರೇಸಿಂಗ್ ಫುಡ್ ಚೈನು ಯಾವ ರೂಲನ್ನು ಅಪ್ಲೈ ಮಾಡುತ್ತೆ ಅಂತಂದರೆ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫಾಲೋಸ್ 10% ಲಾ ಅಂತ ನೆನ್ಪಿಟ್ಕೊಳ್ಳಿ. Thank you for watching this video. Let us discuss with the next topic in part 6.